ಹಾಯ್ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ. ಅಂದರೆ ಇವಾಗ ಪರೀಕ್ಷೆ ಒಂದರ ಒಂದು ರಿಸಲ್ಟ್ ಬಂದಿದೆ, ಫಲಿತಾಂಶ ಬಂದಾಗಿದೆ. ಇವಾಗ ಎಷ್ಟೋ ವಿದ್ಯಾರ್ಥಿಗಳು, ಸೈನ್ಸ್ ವಿದ್ಯಾರ್ಥಿಗಳು CT ಎಕ್ಸಾಮ್ ಬರೀಬೇಕಾಗಿದೆ. ಹಾಗಾದರೆ ಈ CT ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಆ ಪರೀಕ್ಷೆ ಎರಡರ ಒಂದು ಫಲಿತಾಂಶ ಆ್ಯಡ್ ಮಾಡ್ತಾರೋ ಇಲ್ಲ, ಏನು ಬರೀ ಪರೀಕ್ಷೆ ಒಂದರ ಫಲಿತಾಂಶ ಮಾತ್ರ CT ಎಕ್ಸಾಮಲ್ಲಿ ಆ CT ಅಂಕಗಳ ಜೊತೆಗೆ ಇನ್ಕ್ಲೂಡಿಂಗ್ ಮಾಡ್ತಾರಾ, ಅಥವಾ ಎರಡೂ ಪರೀಕ್ಷೆಗಳ ಫಲಿತಾಂಶವನ್ನು ಇನ್ಕ್ಲೂಡಿಂಗ್ ಮಾಡಿ ಈ CT ಒಂದು ಪರೀಕ್ಷೆಯ ಅಂಕಗಳ ಜೊತೆಗೆ ನಿಮ್ಮ ಒಂದು ಹೆಸರನ್ನು ಮೆರಿಟಿಗೆ ತರ್ತಾರ ಅನ್ನೋ ಒಂದು ಎಷ್ಟೋ ವಿದ್ಯಾರ್ಥಿಗಳ ಒಂದು ಗೊಂದಲ ಇದೆ. ನೋಡಿ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು, ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ನೀವು CT ಪರೀಕ್ಷೆ ಬರಿಬೇಕಾದ್ರೆ, CT ಪರೀಕ್ಷೆ ಬರೆದಾದ್ಮೇಲೆ ನೀವು ಯಾವುದೇ ರೀತಿ ಗೊಂದಲಕ್ಕೆ ಇಡಬೇಡಿ. ಯಾಕಂದರೆ ಪರೀಕ್ಷೆ 1 ಮತ್ತು ಪರೀಕ್ಷೆ 2 ಈ ಎರಡೂ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳು ಯಾವ ಒಂದು ಪರೀಕ್ಷೆಯ ಅಂಕಪಟ್ಟಿಯಲ್ಲಿ ಇರುತ್ತೆ ನೋಡಿ, ಅದೇ ಅಂಕಪಟ್ಟಿಯನ್ನೇ ನಿಮ್ಮ ಒಂದು CT ಅಂಕಗಳ ಜೊತೆಗೆ ನಿಗದಿಪಡಿಸುತ್ತಾರೆ. ಅದೇ ಫೈನಲ್ ಆಗಿರುತ್ತೆ. ಒಂದು ವೇಳೆ ನಿಮಗೆ ಪರೀಕ್ಷೆ 1ರಲ್ಲಿ ನಿಮಗೆ ಕಡಿಮೆ ಅಂಕಗಳು ಬಂದಿದ್ದರೆ, ನೀವೇನಾದರೂ ಇವಾಗ ರಿಪೀಟ್ ಆಗಿ ನಿಮ್ಮ ಒಂದು ಇಂಪ್ರೂವ್ಮೆಂಟ್ಗೋಸ್ಕರ ಪರೀಕ್ಷೆ 2ರ ಒಂದು ಪರೀಕ್ಷೆಯನ್ನು ಬರಿತಾ ಇರಬೇಕಾದ್ರೆ ಯಾವುದು ಕೂಡ ಗೊಂದಲ ಆಗೋದಿಲ್ಲ. ನೆನ್ಪಿಟ್ಕೊಂಬಿಡಿ, ಎಷ್ಟೋ ವಿದ್ಯಾರ್ಥಿಗಳು ಇದು ಒಂದು ಗೊಂದಲದಲ್ಲಿ ಇದ್ದಾರೆ. ನಿಮ್ಮ ಒಂದು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಆರಾಮಾಗಿ ಮಾಡ್ಕೊಳ್ಬೋದು. ನೀವು ಪರೀಕ್ಷೆ 1ರಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ, ನಿಮಗೇನಾದರೂ CTಯಲ್ಲಿ ಒಳ್ಳೆಯ ಅಂಕಗಳನ್ನು ಬರುವಂಥ ಸಂಭವ ಇದ್ದರೆ, ನಿಮಗೇನಾದರೂ ರಿಸಲ್ಟ್ ಕಡಿಮೆ ಆಗೋದಿದ್ದರೆ, ನೀವೇನು ಮಾಡಿ, ಇವಾಗ ಪರೀಕ್ಷೆ 2ಕ್ಕೆ ತಯಾರಾಗಿ ನೀವು ಯಾವ ವಿಷಯಗಳ ಮೇಲೆ ನಿಮಗೆ ಹಿಡಿತಾ ಇದೆ, ಯಾವ ವಿಷಯಗಳಲ್ಲಿ ಕಡಿಮೆ ಅಂಕಗಳು ಬಂದಿದೆ, ಆ ಒಂದು ವಿಷಯಕ್ಕೆ ನೀವು ವಾಪಸ್ ಪರೀಕ್ಷೆ 2ರಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ತುಂಬಿ ನೀವು ಪುನಃ ಆ ಒಂದು ಪರೀಕ್ಷೆಯನ್ನು ಬರೀರಿ. ನಿಮ್ಮ ಒಂದು ಮಾರ್ಕ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳ್ರಿ. ಯಾವ ಪರೀಕ್ಷೆಯಲ್ಲಿ ನಿಮ್ಮ ಅತಿ ಹೆಚ್ಚು ಅಂಕಗಳು ಇರುತ್ತೆ ನೋಡಿ, ಅದೇ ಪರೀಕ್ಷೆಯ ಅಂಕಪಟ್ಟಿ ಅಂಕಗಳು ಇನ್ಕ್ಲೂಡಿಂಗ್ ಆಗ್ತವೆ ನಿಮ್ಮ ಒಂದು CT ಪರೀಕ್ಷೆಯ ಅಂಕಗಳ ಜೊತೆಗೆ ಸೇರಿಯೇ ನಿಮ್ಮ ಒಂದು ಮೆರಿಟ್ಗೆ ಹೆಸರನ್ನು ಬರುವಂಥದ್ದು. ಆ ರೀತಿ ಮಾಡ್ಕೊಳ್ಳಿ, ಓಕೆನಾ. ಯಾವುದೇ ಗೊಂದಲಕ್ಕೆ ನೀವು ಎಡೆ ಮಾಡಿ ಕೊಡಲಿಕ್ಕೆ ಇಲ್ಲ, ಓಕೆನಾ. ನಿಮಗೆ ಪರೀಕ್ಷೆ 1ರಲ್ಲಿ ಏನಾದರೂ ನಿಮಗೆ ಗೊಂದಲ ಇದ್ದರೆ, ನಿಮಗೆ ಕಡಿಮೆ ಮಾರ್ಕ್ಸ್ ಬಂದಿದ್ದರೆ, ಇವಾಗ 30 ಅಂದರೆ ಏಪ್ರಿಲ್, ಇದೇ ತಿಂಗಳು 30/4/2020 26ರಂದು ನಿಮ್ಮ ಒಂದು ಸೆಕೆಂಡ್ ಪರೀಕ್ಷೆ ಪ್ರಾರಂಭಗೊಳ್ತಾ ಇದೆ. ಅದರ ಟೈಮ್ ಟೇಬಲ್ ಕೂಡ ಈ ಒಂದು ನನ್ನ ಒಂದು ಚಾನಲಲ್ಲಿ ಹಾಕಿದ್ದೇನೆ, ಈಗಲೇ ನೋಡಿ. ಮತ್ತು ಯಾವ್ಯಾವ ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಈ ಒಂದು ಚಾನಲಲ್ಲಿ ಸಿಗ್ತದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಯಾವುದಾದ್ರೂ ಗೊಂದಲದಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲದೆ ವಿಷಯಗಳು ಗೊತ್ತಾದೆ ಇದ್ದರೆ ಈ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ನಾನು ಪ್ರೂಫ್ ಸಮೇತ ನಿಮಗೆ ವಿಡಿಯೋಸ್ಗಳನ್ನು ಮಾಡ್ತೇನೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.